ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಇದು ಒಂಥರ ಕೇಳ ನಾವೇ ಸ್ಟನ್ ಆಗೋಗ್ಬಿಡ್ತೀವಿ. ಇದು ಇಂಡಿಯಾ ಗೊತ್ತಾ ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ PCBಯ ಚೀಫು ಚೇರ್ಮನ್ ಹೇಳ್ತಾರೆ ಆಲ್ 8 ಟೀಮ್ಸ್ 8 ಟೀಮು ಕೂಡ ಪಾಕಿಸ್ತಾನ್ಗೆ ಬರುತ್ತೆ. ಇದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಎಲ್ಲರೂ ಬರ್ಬಿಟ್ಟು ಪಾಕಿಸ್ತಾನದಲ್ಲಿ ಆಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, ಇನ್ಕ್ಲೂಡಿಂಗ್ ಇಂಡಿಯಾನು ಬರುತ್ತೆ ಪಾಕಿಸ್ತಾನದಲ್ಲಿ ಆಡೋದಕ್ಕೆ ಅಂತ. ಫಸ್ಟ್ ಆಫ್ ಆಲ್ ಈ ಮ್ಯಾಟ್ರು ಇಂಡಿಯಾ ಗೊತ್ತಾ? ಈ ಮ್ಯಾಟ್ರು BCCI ಗೊತ್ತಾ? ಫಸ್ಟ್ ಆಫ್ ಆಲ್ ಈ ಮ್ಯಾಟ್ರು ಇಂಡಿಯನ್ ಗೌರ್ಮೆಂಟಿಗೆ ಗೊತ್ತಾ ಅಂತ ನಾವು ಒಂದು ಕ್ವಶನ್ ಹಾಕಬೇಕು. ಅವರೇ ಒಂದು ಕ್ವಶನ್ ಹಾಕಬೇಕು. ಸುಮ್ಮನೆ ಜೋಶಲ್ಲಿ ಏನೋ ಬಾಯಿಗೆ ಬಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ PCB ಚೇರ್ಮನು. ಎಲ್ಲಿ ಯಾರು ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ. ICC ಚೇರ್ಮನ್ ಆಗಿರೋದಲ್ಲಿ ಜಯಶಾ, ಇಲ್ಲಿ ಕೂತ್ಕೊಂಡು PCB ಚೇರ್ಮನ್ ಆಗಿರೋರು ಏನೇನೋ ಮಾತಾಡ್ತಿದ್ದಾರೆ. ICC ಚೇರ್ಮನ್ ಹೇಳಿದ ಮಾತ್ರ ನಡೆಯೋದು ಎಲ್ಲರಿಗೂ ಗೊತ್ತಿರೋ ಹಾಗೇನೆ. ಜೊತೆಗೆ ಬೋರ್ಡ್ ಮೆಂಬರ್ಸ್ಗಳು ಕೂಡ ಮೆಜಾರಿಟಿ ಆಫ್ ದ ಮೆಂಬರ್ಸ್ಗಳು ಕೂಡ ಸಪೋರ್ಟು ಇಂಡಿಯಾಗೇನೆ ಕೊಡೋದು. ಸೊ ಅವ್ರು ಏನು ಹೇಳ್ತಾರೋ ಅದ್ರ ಜೊತೆಗೇನೆ ಹೋಗ್ಬೇಕಾದ್ರೆ ಜಾಸ್ತಿ ದುಡ್ಡಿರೋದು ಇಂಡಿಯಾ ಹತ್ರನೇ. ಇನ್ನೇನು ಮಾಡ್ತಾರೆ? ಹೈಬ್ರಿಡ್ ಮಾಡಲೇನೆ ಮಾಡೋದು. ಸುಮ್ಮನೆ ಏನಕ್ಕೆ ಈ ಥರ ಡೋಸ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೈಬ್ರಿಡ್ ಮಾಡಲ್ ಮಾಡ್ಕೊಳ್ಳೋದು, 5 ಪೈಸದ ಮರ್ಯಾದೆ ಇಲ್ದಂಗೆ ಮಾಡ್ಕೊಳ್ಳೋದು. ಫಸ್ಟ್ ಆಫ್ ಆಲ್ ಅವ್ರಿಗೆ ಮರ್ಯಾದೆ ಇದ್ಯಾ ಗುರು ಅಂತ ಕೇಳ್ತೀರಾ ಇವಾಗ. ಅಪೇಟ್ ಬಿಟ್ಟು ವಿರಾಟ್ ಕೊಹ್ಲಿ ಇವ್ರನ್ನ ಆಯ್ಕೆ ಮಾಡಿದ್ರೆ ದಿನೇಶ್ ಕಾರ್ತಿಕ್ ಅವರು ಹೂ ವುಡ್ ಬ್ಯಾಟ್ ಫಾರ್ ಮೈ ಲೈಫ್ ಅಂತ ಒಂದು ಕ್ವಶನ್ ಬಂದಾಗ ದಿನೇಶ್ ಕಾರ್ತಿಕ್ ಅವರು ಹೇಳ್ತಾರೆ ಇಟ್ಸ್ ವಿರಾಟ್ ಕೊಹ್ಲಿ ಅಂತ ಹೇಳಿದರೆ. ವಿರಾಟ್ ಕೊಹ್ಲಿ ಆದರು ಅಂತಂದರೆ ವಿರಾಟ್ ಕೊಹ್ಲಿ ಆಗಬೇಕು. ಯಾರು ವಿರಾಟ್ ಕೊಹ್ಲಿ ಅಂತಲೇ ಇಷ್ಟಪಡ್ತಾರೆ. ಯಾಕಂದರೆ ಅವ್ರಿಗೆ ಸಿಕ್ಕುವಂಥ ನೇಮ್ ಇರಲಿ, ಫೇಮ್ ಇರಲಿ, ಜೊತೆಗೆ ಎಲ್ಲ ಇರಲಿ. ವರ್ಲ್ಡ್ ಕ್ರಿಕೆಟಲ್ಲಿ ಕರೆಂಟ್ಲಿ ಯಾವ ಆ್ಯಕ್ಟಿವ್ ಪ್ರಿಸೈಸಾಗಿ ಹೇಳ್ತೀನಿ, ಯಾವ ಆ್ಯಕ್ಟಿವ್ ಕ್ರಿಕೆಟರ್ಸ್ಗಳಿಗೂ ಕೂಡ ಇಲ್ಲ. ಯಾರೇ ಆದ್ರೂ ಕೂಡ ವಿರಾಟ್ ಕೊಹ್ಲಿ ಥರ ಆಗಬೇಕು. ವಿರಾಟ್ ಕೊಹ್ಲಿ ನೇಮು, ಫೇಮು, ಜೊತೆಗೆ ಬರೀ ನೇಮ್ ಫೇಮ್ ಮಾತ್ರ ಅಂತಲ್ಲ, ಅವ್ರ ಥರ ಸ್ಕಿಲ್ ಆಗಿರಲಿ, ಅವ್ರ ಥರ ಆಟ ಆಗಿರಲಿ, ಸೊ ಆ ಥರ ಅವ್ರ ಥರ ಅಗ್ರೆಷನ್ ಆಗಿರಲಿ, ಇನ್ನು ಪ್ರತಿಯೊಂದೂ ವಿರಾಟ್ ಕೊಹ್ಲಿ ಅವ್ರ ಥರ ಆಗಬೇಕು. ವಿರಾಟ್ ಕೊಹ್ಲಿ ಅವರು ನನ್ನ ಲೈಫಲ್ಲಿ ಇದ್ದಿತ್ತು ಅಂದರೆ ನಾನು ಅದಾಗಿತ್ತು ಅಂತಂದಿದ್ರೆ ಬೆಟರ್ ಆಗಿರೋದು ಅಂತಲೇ ಎಲ್ಲರೂ ಪ್ಲೇಯರ್ಸ್ಗಳು ಕೂಡ ಹೇಳೋದು. ಅದನ್ನು ಇವರು ಕೂಡ ಹೇಳಿದ್ರು ಅಷ್ಟೇ. ಅಪ್ಡೇಟ್ ನಂಬರ್ 3, ದಾನಿಶ್ ಕನೇರಿಯಾ ಪಾಕಿಸ್ತಾನದ ಮಾಜಿ ಪ್ಲೇಯರು ಮಾತಾಡಿದರೆ ಪಾಕಿಸ್ತಾನ್ ಕೋಚ್ ಬಗ್ಗೆ. ಪಾಕಿಸ್ತಾನ್ಗೆ ಅಗತ್ಯತೆ ಇರುವಂಥ ಕೋಚು ಒಂಥರ ರಫ್ ಅಂಡ್ ಟಫ್ ಆಗಿರುವಂಥ ಕ್ಯಾಂಡಿಡೇಟ್ನ ಅಗತ್ಯತೆ ಇದೆ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಗೌತಮ್ ಗಂಭೀರ್ ಥರ ಕ್ಯಾಂಡಿಡೇಟು, ಸ್ಟ್ರಿಕ್ಟ್ ಆಗಿರುವಂಥವ್ರು ಅಗತ್ಯತೆ ಇದೆ. ಬಟ್ ಇವ್ರು ಯಾರ್ಯಾರನೋ ಕರ್ಕೊಬರ್ತಾರೆ, ಎಲ್ಲೆಲ್ಲಿಂದನೋ ಎಳ್ಕೊಬರ್ತಾರೆ, ಏನೇನೋ ಮಾಡ್ತಾರೆ. ಇಂಥ ಒಂದು ಟಫ್ ಅಂಡ್ ರಫ್ ಕ್ಯಾಂಡಿಡೇಟ್ನ ತಗೊಂಬಂದು ಹಾಕಿಲ್ಲ ಯಾವತ್ತೂ ಅಂತ ಅವರು ಹೇಳಿದ್ದಾರೆ. ಇವ್ರು ರಫ್ ಅಂಡ್ ಟಫ್ ಯಾರನೋ ಅಥವಾ ಯಾರನ್ನೋ ಕರ್ಕೊಂಬಂದ್ರು ಕೂಡ ಅವ್ರು ಚೆನ್ನಾಗಿದ್ರು ಸಹ ಈ ಟೀಮಿಗೆ ಸೇರ್ಕೊಂಡ್ಬಿಟ್ರು ಅಂತಂದ್ರೆ ಅದ್ವಾನೇ ಎದ್ದೋಗ್ಬಿಡ್ತಾರೆ. ಕೋಚ್ನು ಕೂಡ, ಆ ಕೋಚ್ಗೂ 5 ಪೈಸದ ಮರ್ಯಾದೆ ಇಲ್ದಂಗೆ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಮಾಡಾಕ್ಬಿಡ್ತಾರೆ ಪಾಕಿಸ್ತಾನ ಟೀಮು. ಅಪ್ಡೇಟ್ ನಂಬರ್ 4, ಮೊಯಿನ್ ಅಲಿ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಮೊಯಿನ್ ಅಲಿ ಇವಾಗ ಎಲ್ಲಾ ಫಾರ್ಮ್ಯಾಟ್ಗೂ ಕೂಡ ರಿಟೈರ್ಮೆಂಟ್ ನ ಕೊಟ್ಟಿದ್ರೆ, ಇಂಟರ್ನ್ಯಾಷನಲ್ ಫಾರ್ಮ್ಯಾಟಿಗೆ ಮಾತ್ರ ಯಾವ ಫಾರ್ಮ್ಯಾಟ್ ಕೂಡ ಆಡೋದಿಲ್ಲ ಅಂತ ಹೇಳ್ಬಿಡಿದ್ರೆ, ಅವರು ಇಂಗ್ಲೆಂಡ್ನ 298 ಮ್ಯಾಚಲ್ಲಿ ಇದುವರೆಗೂ ರಿಟೈರ್ಮೆಂಟ್ ಕೊಟ್ಟಿದ್ದು, ವಾಪಸ್ ಬಂದಿದ್ದು ಎಲ್ಲ ಆಗಿತ್ತು. ಟೆಸ್ಟ್ ಫಾರ್ಮ್ಯಾಟಲ್ಲಿ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಟೈಮ್ ಏನು ಕಮ್ ಬ್ಯಾಕ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕೆಂತಂದರೆ ಫುಲ್ಲು ಆಲ್ ಫಾರ್ಮ್ಯಾಟಿಗೆ ಕೊಟ್ಟಿರೋದ್ರಿಂದ 298 ಮ್ಯಾಚಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ 6678 ರನ್ನ ಹೊಡೆದು 366 ವಿಕೆಟು ಇನ್ 298 ಮ್ಯಾಚಸ್ ತೆಗೆದಿದ್ದಾರೆ ಅಂತಂದರೆ ಒಂಥರ ಆಲ್ರೌಂಡಿಂಗ್ ಪ್ರದರ್ಶನ ಕೊಟ್ಟಿದ್ದಾರೆ ಅಂತಾನೆ ಅರ್ಥ. ಎಸ್ಪೆಷಲಿ ಟೆಸ್ಟ್ ಫಾರ್ಮೆಟ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಓಕೆ, ಮೊಯಿನ್ ಅಲಿಗೆ ನೆಕ್ಸ್ಟ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಹೇಳ್ಬೇಕು. ಅಪ್ಡೇಟ್ ನಂಬರ್ 5, ನಮ್ಮ ಕೃಷ್ಣಪ್ಪ ಗೌತಮ್ ಅವರು ಮಾತಾಡಿದ್ದಾರೆ. LSC ಅವರು ಅವಾಗ ಇದ್ರು. ವಿರಾಟ್ ಕೊಹ್ಲಿದು ಮತ್ತು ನವೀನ್ ಉಲಕ್ದು ಜಗಳ ಆಯ್ತಲ್ಲ ಲಾಸ್ಟ್ ಇಯರು, ಅವಾಗ ಅವ್ರು ಇದ್ರು. ಸೊ ಅವ್ರಿಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಆ ಜಗಳ ಆಗೋದಕ್ಕೆ ಕಾರಣ ಏನು ಅಂತ, ವಿರಾಟ್ ಕೊಹ್ಲಿ ಅವರು ಬೇಸಿಕಲಿ ಬಂದು ಅವ್ರ ಗೇಮ್ ಇರೋದೇ ಹಂಗೆ, ಅಗ್ರೆಷನ್ನು ಅದರಲ್ಲೆಲ್ಲ ಇರ್ತಾರೆ. ನೋ ಮ್ಯಾಟರ್ ವಾಟ್ ಅವ್ರು ಗೆಲ್ಲೇಬೇಕು ಅನ್ನೋದ್ರಲ್ಲಿ ಇರ್ತಾರೆ. ಸೊ ಅದು ದಟ್ ಈಸ್ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ. ಜೊತೆಗೆ ನವೀನ್ ಉಲಕ್ಕು ಕೂಡ ಫೈಟರ್ ಆಗಿರೋದ್ರಿಂದ, ಒಂಥರ ಫೈಟಿಂಗ್ ಆಟಿಟ್ಯೂಡು ನವೀನ್ ಉಲಕ್ಕು ಕೂಡ ಇರೋದ್ರಿಂದ, ಸೊ ಇಬ್ರು ಅದೇ ಥರ ಇದ್ದವರು ಕ್ಲಾಶ್ ಆದಾಗ ಈ ಥರ ಆಗುತ್ತೆ. ಇದು ಹೈ ಪ್ರೆಷರ್ ಗೇಮ್ಗಳಲ್ಲಿ ಗೆಲ್ಲೇಬೇಕು ಅಂತ ಆಡ್ತಾ ಇರೋವಾಗ ಇದು ಸಹಜವಾಗಿ ಕ್ರಿಕೆಟಲ್ಲಿ ಆಗೇ ಆಗುತ್ತೆ. ಇದೇನು ಫಾರ್ ದ ವೆರಿ ಫಸ್ಟ್ ಟೈಮ್ ಏನೆಲ್ಲ ಆಗಿಲ್ಲ. ಸೊ ಅದು ಅಟ್ ಸಮ್ ಪಾಯಿಂಟ್ ಆಫ್ ಟೈಮು ಆ ಒಂದು ಹೀಟ್ ಆಫ್ ಮೂಮೆಂಟಲ್ಲಿ ಆ ಥರ ಆಗಿದೆ ಅಷ್ಟೇನೆ. ಸೊ ಇಲ್ಲಿ ಇಬ್ಬರದು ತಪ್ಪಿಲ್ಲ ಅನ್ನೋ ಥರನೇ ಮಾತಾಡಿದ್ದಾರೆ. ಸೊ ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮುಂದೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸಿಗೋಣ, ಬುಬಾ.